ಮಂಡ್ಯ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಗೈರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಆರೋಪಕ್ಕೆ ಈಗ ದನಿಗೂಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಧಿಕಾರಿಗಳಿಗೆ ಯಾರು ಸೂಚನೆ ನೀಡಿದಾರೋ ಗೊತ್ತಿಲ್ಲ. ಎಚ್ಚರಿಕೆ ಸಂಸದರು ಸಭೆ ಕರೆದಾಗ ಅಧಿಕಾರಿಗಳು ಹೋಗಬೇಕು ಅಂತಿಲ್ಲ. ಎಚ್ಚರಿಕೆ ಸಭೆಗೆ ಹೋಗದೇ ಇದ್ರೆ ಅದು ಸರಿ ಅನ್ಸಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಂತರ ಲೇವಡಿ ಮಾಡ್ದಂಗೆ ಸಂಸದರಪ್ಪ ಅವರು ಕರೆದಾಗ ಹೋಗ್ಲೇಬೇಕು, ಯಾಕೆ ಹೋಗಿಲ್ಲ ಅಂತ ಹೇಳಿ. ಮಂಡ್ಯ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಗೈರಾಗಿದ್ರು. ಆ ಒಂದು ವಿಚಾರಕ್ಕೆ ಈಗ ದನಿಗೂಡಿಸಿರುವಂಥದ್ದು ಸತೀಶ್ ಜಾರಕಿಹೊಳಿ. ಯಾಕೆ ಹೋಗಿಲ್ಲ ಅಂತೇಳಿ, ಅಥವಾ ಅಧಿಕಾರಿಗಳಿಗೆ ಯಾರೂ ಸೂಚನೆ ಕೊಡ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ಸಂಸದರು ಹೋಗ್ಲೇಬೇಕಾಗುತ್ತೆ, ಸಭೆ ಕರೆದಾಗ ಅಧಿಕಾರಿಗಳು ಹೋಗ್ಬೇಕು, ಹೋಗಿಲ್ಲ ಅಂತಂದ್ರೆ ಬೇರೆ ಸಂದೇಶ ರವಾನೆ ಆಗತ್ತೆ, ಅದು ಸರಿ ಅನ್ಸೋದಿಲ್ಲ ಅಂತೇಳಿ ಇಲ್ಲಿ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು, ಸಂಸದರು, ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂಥ ಗೊಂದಲ ಒಂದಿರುತ್ತೆ. ಬಟ್ ಯಾರು ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ದು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಈಗ ಎಚ್ಚರಿಕೆಯವರ ಆರೋಪಕ್ಕೆ ಇಲ್ಲಿ ಸತೀಶ್ ಜಾರಕಿಹೊಳಿ ದನಿಗೂಡಿಸಿದ್ದಾರೆ. ಸೊ ಸಂಸದರಿಗೆ, ಹಿರಿಯರಿಗೆ ನೀವು ಯಾಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತೇಳಿ ಈ ರೀತಿಯಾಗಿ ಮಾತನಾಡಿದರೆ ಒಂಥರ ಸಹಜವಾಗಿ ಕುಮಾರಸ್ವಾಮಿಗೆ ಲೇವಡಿ ಮಾಡ್ದಂಗೆ ಇದು. ಕನ್ಸರ್ನ್ ಅವರು ಮಂಡ್ಯ ಇವರು ಸಂಸದರು ಅವ್ರು ಮೀಟಿಂಗ್ ಮಾಡ್ರೆ ಎಲ್ಲರೂ ಹೋಗಲೇಬೇಕಾದಂಥದ್ದಿದೆ. ನಮ್ಮಲ್ಲಿ ಕೂಡ ಸಾಕಷ್ಟು ಮಂಡ್ಯ ಜಗದೀಶ್ ಶೆಟ್ಟರ್ ಮೀಟಿಂಗ್ ಮಾಡಿದ್ರು, ಎಲ್ಲರೂ ಇದ್ರು, SP ಅವರು, DC ಅವರು ಎಲ್ಲರೂ ಕೂಡ ಇದ್ರು. ನಮ್ಗೆ ಆ ತರ ಅನಿಸ್ತಾ ಇಲ್ಲ, ಅದೇನು ಬೇರೆ ಕಾರಣಗಳಿರ್ಬೋದು, ಗೊತ್ತಿಲ್ಲ. ನಮ್ಮಲ್ಲಿ ಮಂಡ್ಯ ಜಗದೀಶ್ ಶೆಟ್ಟರ್ ಮಾಡಿದಾಗ ಎಲ್ಲ ಅಧಿಕಾರಿಗಳು ಹೋಗಿದ್ರು, ಅಟೆಂಡ್ ಮಾಡಿದ್ರು. ನನ್ನ ಜಿಲ್ಲೆದ ನನಗೆ ಗೊತ್ತಿದೆ, ಇಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ, ಅಷ್ಟೇ ಗೊತ್ತಿಲ್ಲ. ವೈಯಕ್ತಿಕ ದ್ವೇಷ ಇಲ್ಲ, ಹಂಗೇನಿಲ್ಲ. ನಾವು ನನ್ನ ಜಿಲ್ಲೆದ ಉದಾಹರಣೆ ಹೇಳ್ತಾ ಇದೀನಿ, ಇಲ್ಲಿ ಹೋಗ್ಬೋದಿತ್ತು, ಯಾಕೆ ಹೋಗಿಲ್ಲ ಅಂತ ಇನ್ನ ಅವರೇ ಅಧಿಕಾರಿಗಳು ಹೇಳ್ತೀವಿ. ಹೋಗ್ಲಿಕ್ಕೆ ಅಧಿಕಾರಿ ಇದೆ, ಅವ್ರು ಕರೆದ್ರೆ ಮೀಟಿಂಗ್ ಹೋಗ್ಲಿಕ್ಕೆ ಅಧಿಕಾರಿ ಇದೆ, ಹೋಗ್ಲೇಬೇಕಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.